ಚಾಂಡಿಲ್ಯ ಸಂಹಿತೆ ಒಂದು ಮಾತನ್ನು ಹೇಳುತ್ತೆ. ಪ್ರಾಚೀನವಾದಂತಹ ಸ್ವಯಂ ವ್ಯಕ್ತವಾದಂತಹ ಯಾವುದೋ ಪ್ರತಿಮೆ ಇರುತ್ತೆ, ಬೇಕಾದಷ್ಟು ಇದೆ. ತಿರುಪತಿ ಇರಬಹುದು, ಶ್ರೀರಂಗ ಕ್ಷೇತ್ರ ಇರಬಹುದು, ಅದಲ್ಲದೇನೆ ಇನ್ನೂ ಬೇಕಾದಷ್ಟು ಕಡೆಗೆ ಅನೇಕ ಋಷಿಮುನಿಗಳು ಸ್ಥಾಪನೆ ಮಾಡಿದಂತಹ 500 ವರ್ಷ 300 ವರ್ಷ ಹಿಂದಿನ ಪ್ರತಿಮೆಗಳೆಲ್ಲ ಇರುತ್ತೆ. ಆ ಪ್ರತಿಮೆಗಳಿಗೆ ಹೋಗಿ, ಆ ಗುಡಿಗಳಿಗೆ, ಆ ಗುಂಡಾರಗಳಿಗೆ ಹೋಗಿ ನಾವು ನಮಸ್ಕಾರವನ್ನು ಮಾಡ್ತೇವೆ, ಹರಕೆಯನ್ನು ಹೊರಿತೇವೆ. ಬೇಕಾದಷ್ಟು ಆ ಸನ್ನಿಧಾನದಿಂದ ನಮಗೆ ಅನುಗ್ರಹ ಆಗತ್ತೆ. ಯಾರಾದರೂ ಆ ಪ್ರತಿಮೆ ಹತ್ರ ಹೋಗಿ ಇದ್ರ ಮೂಗು ಯಾಕೋ ಚಂದಿಲ್ರಿ, ಇದ್ರ ಕಣ್ಣು ಚಂದಿಲ್ರಿ ಅಂತ ಯಾವತ್ತಾದರೂ ಅಂತೀರಾ? ಅಂತಿದ್ರೆ ಅನ್ಲಿಕ್ಕೆ ಹೋಗಬೇಡಿ, ಅನ್ನಬಾರದು. ಪ್ರಾಚೀನ ಋಷಿಮುನಿಗಳು ಸ್ಥಾಪನೆ ಮಾಡಿದಂತಹ ಪ್ರತಿಮೆಗಳು, ಇದಕ್ಕೆ ಯಾಕೋ ಕೈ ಸ್ವಲ್ಪ ನೋಡ್ರಿ, ಈ ಕೈ ದಪ್ಪಾಗಿದೆ, ಈ ಕೈ ತಳ್ಳಗಾಗಿದೆ, ಈ ತರಹ ಎಂದಿಗೂ ಆಲೋಚನೆ ಮಾಡಬಾರದು. ಯಾಕೆ ಅಂದರೆ ಕೋಟಿ ಕೋಟಿ ಭಕ್ತರಿಗೆ ಉದ್ಧಾರ ಮಾಡುವಂತಹ ಸನ್ನಿಧಾನ ಅಲ್ಲಿರುತ್ತೆ. ಹಾಗಾಗಿ ಅಂತಹ ಪ್ರತಿಮೆಗಳನ್ನು ನೋಡಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ನಾವೆಲ್ಲ ಫಲವನ್ನು ಪಡಿತೇವೋ ಇಲ್ವೋ? ಹಾಗೆ ಶಾಸ್ತ್ರ ಹೇಳುತ್ತೆ, ಗುರುಗಳು ನನಗೆ ಬ್ರಹ್ಮಜ್ಞಾನವನ್ನು ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ ಅಂದರೆ ನೀನು ಅವರಿಗೆ ಶರಣಾಗು. ಆ ಗುರುಗಳೇ ಅವ್ರು ಹಂಗ್ಯಾಕೆ ಮಾಡಿದ್ರಿ, ನಿಮ್ಮ ಕೆಲಸ ಅಲ್ಲ ಅದು, ನೀನ್ಯಾಕೆ ಅದನ್ನು ನೋಡ್ತೀಯ? ಗುರುಗಳು ನಿನಗೆ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ತತ್ವೋಪದೇಶವನ್ನು ನಿನಗೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಂದ ಉಪದೇಶವನ್ನು ಪಡಿ, ಅವರ ಮೇಲೆ ಶ್ರದ್ಧೆಯನ್ನು ಮಾಡು. ಅವರು ಅವತ್ತು ಹಂಗ್ಯಾಕೆ ಮಾಡಿದ್ರಿ, ನಿನ್ನದಲ್ಲ ಆ ಕೆಲಸ. ಅವರನ್ನು ತಿದ್ದುವುದಕ್ಕೆ ಅವರ ಗುರುಗಳಿದ್ದಾರೆ, ನಿನ್ನ ಕೆಲಸ ಏನು? ಅವರಿಂದ ವಿದ್ಯೆಯನ್ನು ಪಡೆದಿದ್ದೀಯಾ, ಪ್ರಾಮಾಣಿಕವಾಗಿ ವಿದ್ಯೋಪದೇಶವನ್ನು ಮಾಡಿದ್ದೆ. ಮೋಸ ಮಾಡುವ ಗುರುಗಳೇ ಇದ್ದರೆ ಆ ಮಾತು ಬೇರೆ, ನಾನು ಹೇಳ್ತಾ ಇಲ್ಲ. ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಪಾಠವನ್ನು ಹೇಳಿದ ಗುರುಗಳು ಇದ್ದರೆ ಆ ಗುರುಗಳ ಬಗ್ಗೆ ಅವರ ದೋಷಗಳನ್ನು ಎಣಿಸತಕ್ಕದ್ದಲ್ಲ. ಹೇಗೆ ಒಂದು ಪ್ರಾಚೀನವಾದ ಋಷಿಮುನಿಗಳು ಸ್ಥಾಪನೆ ಮಾಡಿದ ಪ್ರತಿಮೆಯಲ್ಲಿ ದೋಷಗಳನ್ನು ಎಣಿಸುವುದು ತಪ್ಪು, ಹಾಗೆ ವಿದ್ಯೆಯನ್ನು ಉಪದೇಶ ಮಾಡಿದ ಗುರುಗಳಲ್ಲಿ ದೋಷವನ್ನು ಎಣಿಸುವುದು ಮಹಾ ಅಪರಾಧ ಅಂತ ಚಾಂಡಿಲ್ಯ ಸಂಹಿತೆ ನಮಗೆ ತಿಳಿಸಿಕೊಡುತ್ತೆ. ಹಾಗಾಗಿ ಅಷ್ಟು ಗುರುಗಳ ಮಹಿಮೆಯನ್ನು ನಮಗೆ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಗುರುರೇವ ಮಹಾಪಾಪಂ ಕ್ಷಪಯತ್ಯಾತ್ಮಭಾವತಃ. ಆತ್ಮಭಾವತಃ ಯಾಕೆ ಗುರುಗಳ ಬಗ್ಗೆ ಇಷ್ಟು ನಾವು ಶ್ರದ್ಧೆಯನ್ನು ಮಾಡಬೇಕು ಅಂದರೆ 2 ಕಾರಣ ಅಂತ ಶಾಸ್ತ್ರ ಹೇಳುತ್ತೆ. ಆತ್ಮಭಾವತಃ, ಆತ್ಮ ಅಂದರೆ ಭಗವಂತ. ಆ ಗುರುಗಳಲ್ಲಿ ಆತ್ಮಭಾವ, ಭಗವಂತನ ಸನ್ನಿಧಾನ